ಗೊಲ್ಲಹಳ್ಳಿ ಅಂಬೇಡ್ಕರ್ ಪ್ರತಿಮೆ ವಿಚಾರವಾಗಿ ಉದ್ವಿಗ್ನತೆ. ಮಾಸ್ತಿ ಹೋಬಳಿ ಗೊಲ್ಲಹಳ್ಳಿಯ ಹೈಡ್ರಾಮಾ ಶಾಂತಿ ಕಾಪಾಡುವಂತೆ ಗ್ರಾಮಸ್ಥರ ಆಗ್ರಹ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆ ವಿಚಾರ ಈಗ ಕಿಚ್ಚು ಹಚ್ಚಿದೆ. ತೋಟಿ ಇನಾಂತಿ ಜಮೀನಿನಲ್ಲಿ ಪ್ರತಿಮೆ ನಿರ್ಮಿಸಿದ್ರೂ ಕಿಡಿಗೇಡಿಗಳು ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ತೋಟಿ ಇನಾಂತಿದಾರರು ತಮ್ಮ ಹಕ್ಕಿನ ಪಹಣಿ ಇರುವ ನೌಕರಿ ಇನಾಂತಿ ಜಮೀನಿನಲ್ಲೇ ಪ್ರತಿಮೆ ಸ್ಥಾಪಿಸಿದ್ದಾರೆ. ಈ ಜಮೀನಿನ ಬಗ್ಗೆ ಈಗಾಗಲೇ ಡಿಸಿ, ಎಸಿ ಮತ್ತು ಸಿವಿಲ್ ನ್ಯಾಯಾಲಯಗಳಲ್ಲಿ ಇನಾಂತಿದಾರರ ಪರವಾಗಿಯೇ ತೀರ್ಪು ಬಂದಿದೆ. ಕಿಡಿಗೇಡಿಗಳ ಸಂಚು. ಸರ್ಕಾರಿ ಜಮೀನು ಒತ್ತುವರಿ ಮಾಡಿಲ್ಲ, ಆದರೂ ಕೆಲವು ಕೋಮುವಾದಿ ಶಕ್ತಿಗಳು ಅಧಿಕಾರಿಗಳನ್ನ ಹಾದಿ ತಪ್ಪಿಸಿ ಶಾಂತಿ ಕದಡಲು ಯತ್ನಿಸುತ್ತಿವೆ ಎಂದು ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಇದ್ದು, ಸ್ಥಳಕ್ಕೆ ತಹಶೀಲ್ದಾರ್ ಎಂವಿ ರೂಪಾ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು, ಗ್ರಾಮದಲ್ಲಿ ಬಿಗಿ ಸೆಕ್ಯೂರಿಟಿ ಏರ್ಪಡಿಸಲಾಗಿದೆ. ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಬದುಕಬೇಕು. ಹಿಂಬಾಗಿಲಿನಿಂದ ಸಂಚು ರೂಪಿಸಿ ವಿವಾದ ಸೃಷ್ಟಿಸಬೇಡಿ. ಸತ್ಯಾಸತ್ಯತೆ ಪರಿಶೀಲಿಸಿ ನ್ಯಾಯ ಒದಗಿಸುವುದಾಗಿ, ಗ್ರಾಮದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸದಂತೆ 145 ಸೆಕ್ಷನ್ ಜಾರಿ ಮಾಡಿ ಅಧಿಕಾರಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ತಹಶೀಲ್ದಾರ್ ಎಂವಿ ರೂಪಾರವರು ಎಚ್ಚರಿಕೆಯನ್ನ ನೀಡಿದ್ರು. ಸ್ಥಳೀಯರ ಅಭಿಪ್ರಾಯ: ನ್ಯಾಯಾಲಯದ ತೀರ್ಪು ಇದ್ದರೂ ಇಂತಹ ವಿವಾದಗಳು ಸೃಷ್ಟಿಯಾಗುವುದು ಸರಿಯೇ ಎಂದು ಸಾರ್ವಜನಿಕರು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಕುಮಾರ್ ಮತ್ತು ಸಿಬ್ಬಂದಿಗಳು, ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸೋಮೇಶ್ ಮತ್ತು ಸಿಬ್ಬಂದಿಗಳು, ದಲಿತ ಸಂಘಟನೆಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಇದ್ದರು. ವರದಿ ಡಿಎನ್ ನಾರಾಯಣಸ್ವಾಮಿ, ಮಾಲೂರು. ಗೌರ್ಮೆಂಟ್ ಲ್ಯಾಂಡ್ ಆಗಿರ್ಬೋದು, ಅನಧಿಕೃತವಾಗಿ ಮನೆಗಳು 15ರಿಂದ 20ಕ್ಕಿಂತ ಹೆಚ್ಚಿದ್ರು ಸಹ ಅದನ್ನ 2E ನೋಟಿಫಿಕೇಶನ್ ಮಾಡಾದ್ರೂ ಪ್ರೈವೇಟ್ ಲ್ಯಾಂಡ್ ತಗೋತೀವಿ ನಾವು ಉಪಗ್ರಾಮಕ್ಕೆ. ಓಕೆ, ಆ ಉಪಗ್ರಾಮನ ಕನ್ಸಿಡರ್ ಮಾಡಿದ್ರೆ ಅವ್ರು ಪರಿಹಾರ ತಗೋತಾರೆ. ನಿಮಗೆ ಯಾರು ಏನ್ ತಲೆ ಕೆಡಿಸ್ಕೊಳಂಗಿಲ್ಲ, ಗ್ರಾಮಸ್ಥರು ತಲೆ ಕೆಡಿಸ್ಕೊಳಂಗಿಲ್ಲ, ಇವರು ಸಹ ಏನಿವತ್ತು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿ ಒಂದು ಕೋಮುವಾದಿ ಶಕ್ತಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪುತ್ಥಳಿಯನ್ನು ಅನಾವರಣ ಮಾಡಿದ್ರೆ ಅದಕ್ಕೆ ನಾನಾ ರೀತಿಯ ಬಣ್ಣಗಳನ್ನು ಕಟ್ಟಿ ಅದನ್ನು ತಿರುಗೊಳಿಸಬೇಕು ಅಂತೇಳಿ ಒಂದು ಹಿಂಬಾಗಿಲಿನಿಂದ ಒಂದು ಹುನ್ನಾರವನ್ನು ಮಾಡಿ ಅಧಿಕಾರಿಗಳನ್ನು ಪ್ರಚೋದಿಸಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಏನಿವತ್ತು ನಾವು ಯಾವುದೇ ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ನಾವು ಸಿದ್ಧ ಇಲ್ಲ. ಇವತ್ತು ಗ್ರಾಮದಲ್ಲಿ ಎಲ್ಲ ಜನನೂ ಸಹ ಶಾಂತಿ ಸೌಹಾರ್ದತೆ, ಪ್ರೀತಿ, ಸಹಬಾಳ್ವೆಯಿಂದ ಇದ್ದಾರೆ. ಸುಮಾರು ವರ್ಷಗಳಿಂದ ಏನು ನಮ್ಮ ನೌಕರಿ ಇನಾಂತಿ ಜಮೀನಲ್ಲಿ ಸುಮಾರು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆ ಮನೆಗಳಿಗೆ ಯಾವುದೇ ರೀತಿ ಅಡ್ಡಿಪಡಿಸಿಲ್ಲ. ಉಳಿಕೆ ಇರತಕ್ಕಂಥ ಜಮೀನಿನಲ್ಲಿ ಈಗಾಗಲೇ ಏನು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮತ್ತು ಸಿವಿಲ್ ನ್ಯಾಯಾಲಯದಲ್ಲೂ ಸಹ ನಮ್ಮ ಪರವಾಗಿ ಆದೇಶ ಆಗಿರುತ್ತೆ. ಆದೇಶದ ಅನ್ವಯ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮ್ಮ ಪಾಣಿಯಲ್ಲಿ ಬರ್ತಾ ಇರ್ತಕ್ಕಂಥ ಜಾಗದಲ್ಲೇ ನಮ್ಮ ಸರ್ವೆ ನಂಬರಲ್ಲಿ ನಾವು ಅಂಬೇಡ್ಕರ್ ಇಟ್ಕೊಂಡಿದ್ವಿ. ಬೇರೆ ಯಾವುದೇ ಜಮೀನಲ್ಲಿ ಸಹ ಅಂಬೇಡ್ಕರ್ ಇಡೋಕೆ ಹೋಗಲಿಲ್ಲ. ಸರ್ಕಾರಿ ಜಮೀನಲ್ಲೂ ಸಹ ನಾವು ಇಡಲಿಲ್ಲ. ನಮ್ಮ ಜಮೀನಲ್ಲಿ ನಾವು ಅಂಬೇಡ್ಕರ್ ಇಟ್ಕೊಳ್ಳೋದಕ್ಕೆ ಬೇರೆಯವರೊಂದು ಅನುಮತಿ ಅವಶ್ಯಕತೆ ಇಲ್ಲ. ಆದರೆ ಗ್ರಾಮದಲ್ಲಿ ಕೆಲವರು ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ನಡ್ಕೊಳ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಇವತ್ತು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳಿಗೆ ನಾವು ಗ್ರಾಮಸ್ಥರು ಯಾವುದೂ ಎಡೆಮಾಡಿಕೊಡೋದಿಲ್ಲ. ಅದೇ ರೀತಿ ಪೊಲೀಸ್ ಸುವ್ಯವಸ್ಥೆಯನ್ನು ಸಹ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು. ಯಾವುದೇ ರೀತಿ ಅಹಿತಕರ ಘಟನೆಗಳನ್ನು ನಡ್ಕೊಳ್ಳೋ ರೀತಿಯಲ್ಲಿ ತಾಲೂಕು ಆಡಳಿತ ಎಚ್ಚರವನ್ನು ವಹಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಪ್ರತಿಷ್ಠಾಪನೆ ಮಾಡೋ ಜಾಗದಲ್ಲಿ ಇಟ್ಟಿದ್ದಾರೆ. ಫೋನ್ ದೂರವಾಣಿ ಸಂಪರ್ಕ ಬಂದಿದ್ದರಿಂದ ಒಂದು CPI ಮುಖಾಂತರ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಹ DYSP ಜೊತೆಗೆ ಮತ್ತು CPI ಮತ್ತು ನಮ್ಮ ಒಂದು ಕಂದಾಯ ಇಲಾಖೆ ನೇತೃತ್ವದಿಂದ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಮತ್ತು ನಮ್ಮ ಡಿಸ್ಟಿಕ್ ಅಟ್ರಾಸಿಟಿ ಕಮಿಟಿ ಮೆಂಬರ್ಸ್ಗಳ ಜೊತೆಗೂಡಿ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ. ಗ್ರಾಮಕ್ಕೆ ಭೇಟಿ ನೀಡಿದಾಗ ಇದು ಸರ್ವೆ ನಂಬರ್ 4/1 ಪ್ರದೇಶ ಆಗಿರುತ್ತೆ. ಇದು ತೋಟಿ ಇನಾಂತಿ ಭೂಮಿ ಆಗಿರುತ್ತೆ. ತೋಟಿ ಇನಾಂತಿ ಭೂಮಿನಲ್ಲಿ ಈಗ ಪಹಣಿದಾರರ ಹೆಸರು ಬರ್ತಾ ಇದೆ. ಆದರೆ ಗ್ರಾಮದಲ್ಲಿ ಪರಿಶೀಲನೆ ಮಾಡಿದಾಗ ಹಲವಾರು ವರ್ಷದಿಂದ ಸುಮಾರು 50ರಿಂದ 60 ವರ್ಷ ವಾಸವಾಗಿರುವಂಥ ಮನೆಗಳು ಕಂಡು ಬಂದಿದೆ. ಗ್ರಾಮದಲ್ಲಿ ಈಗ ವಿವಾದಿತ ಪ್ರದೇಶ ಇದಾಗಿರೋದ್ರಿಂದ ಇದು ಸಿವಿಲ್ ಕೋರ್ಟು ಮತ್ತು DC ಕೋರ್ಟು, AC ಕೋರ್ಟ್ ಈ ಥರ ಹಲವಾರು ಕೋರ್ಟ್ಗಳಲ್ಲಿ ಇದು ವಿಚಾರಣೆ ಹಂತದಲ್ಲಿದೆ. ಹಾಗಾಗಿ ಎರಡೂ ಕಡೆಯವರ ಒಂದು ದಾಖಲೆಗಳನ್ನ ಇವಾಗ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ.
ಸೊ ಆ್ಯಸ್ ಪರ್ ಅವರ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಒಂದು ತೀರ್ಮಾನಕ್ಕೆ ಬಂದು ತದನಂತರವಾಗಿ ಒಂದು ಶಾಂತಿ ಸಭೆಯನ್ನು ಗ್ರಾಮಸ್ಥರನ್ನು ಮತ್ತು ಪಹಣಿದಾರರನ್ನ ಇಬ್ಬರನ್ನು ಕರೆಸಿ ಒಂದು ಶಾಂತಿ ಸಂಧಾನ ಮಾಡಿ ಇದನ್ನು ವ್ಯವಸ್ಥಿತವಾಗಿ ಅಂತ್ಯ ಆಗೋದಕ್ಕೆ ನಮ್ಮ ತಾಲೂಕು ಆಡಳಿತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಒಂದು ಸೆಕ್ಷನ್ 145 ಏರಿಯಾ ಅನ್ನೋದ್ರ ಬಗ್ಗೆ ಡಿಕ್ಲೇರ್ ಮಾಡೋಕ್ಕೆ ಈಗ ಆಲ್ರೆಡಿ ಅವರಿಗೆ CP ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಉದ್ದೇಶದಲ್ಲಿ ಗ್ರಾಮಸ್ಥರಿಗೂ ಸಹ ತಿಳುವಳಿಕೆ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಸಹ ಸಾರ್ವಜನಿಕರು ಈ ಗ್ರಾಮಸ್ಥರು ವಿಶೇಷವಾಗಿ ಈ ಗ್ರಾಮದ ಗ್ರಾಮಸ್ಥರು ಶಾಂತಿ ಸೌಹಾರ್ದತೆಯಿಂದ ಒಂದು ಸಾಮರಸ್ಯದಿಂದ ನಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.